ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಎಂಬ ಪ್ಲೇಸ್ ಅಲ್ಲಿ ಒಂದು ಟೂರಿಸಂ ಪ್ಲೇಸ್ ಉಂಟು. ಆ ಪ್ಲೇಸಿನ ಹೆಸರು ಜಮಲ್ಬಾದ್ ಕೋಟೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೊಂದು ಹೆಸರು ಉಂಟು ಗಡಾಯಿಕಲ್ಲು ಅಂತ ಹೇಳ್ತಾರೆ. ಅದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡುದು. ಬನ್ನಿ ಸೀದಾ ನಾವು ಗಡಾಯಿಕಲ್ಲಿಗೆ ಹೋಗುವ, ಬನ್ನಿ. ಜಮಲಾಬಾದ್ ಕೋಟೆಗೆ ಮತ್ತೊಂದು ಹೆಸರುಂಟು, ಗಡಾಯಿಕಲ್ಲು ಅಂತ ಹೇಳ್ತಾರೆ. ಇದು ಬೆಳ್ತಂಗಡಿ ಟೌನ್ ಇಂದ ಖಾಲಿ 8 ಕಿಲೋಮೀಟರ್ ಇರುವುದು. ಬೆಳ್ತಂಗಡಿ ಕೀಳೂರು ಎಂಬ ರಸ್ತೆ ಬದಿಯಲ್ಲಿ ಇರುವುದು ಈ ಕೋಟೆ ಜಮಲಾಬಾದ್ ಕೋಟೆ, ಇಲ್ಲಾಂದ್ರೆ ಗಡಾಯಿಕಲ್ಲು ಅಂತ ಹೇಳುತ್ತಾರೆ. ಯಾವಾಗ ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ? 1794ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಯಾವ ಮೆಟೀರಿಯಲ್ ಇಂದ ಮಾಡಿದ್ದಾರೆ? ಗ್ರಾನೈಟ್ ಸ್ಟೋನ್ ನಿಂದ ಮಾಡಿದ್ದಾರೆ ಈ ಕೋಟೆಯನ್ನು. ಜಮಲಾಬಾದ್ ಕೋಟೆ, ಇಲ್ಲಾಂದ್ರೆ ಗಡಾಯಿಕಲ್ಲು ಕೋಟೆ. ಪ್ಲೇಸಿನ ಟಿಕೆಟ್ ಪ್ರೈಸ್ ಎಷ್ಟು? 50 ರೂಪಾಯಿ ಅಂತ ಕಾಣ್ತದೆ. ನನಗೆ ಕರೆಕ್ಟ್ ಗೊತ್ತಿಲ್ಲ. ಇದು ಎಷ್ಟು ಎತ್ತರದಲ್ಲಿ ಉಂಟು? 1700 ಫೀಟ್ ಎತ್ತರದಲ್ಲಿ ಉಂಟು ಈ ಕೋಟೆ, ಈ ಜಮಲ್ಬಾದ್ ಕೋಟೆ, ಇಲ್ಲಾಂದ್ರೆ ಗಡಾಯಿಕಲ್ಲು. ಈ ಕೋಟೆಯನ್ನು ಯಾರು ನಿರ್ಮಾಣ ಮಾಡಿದರು? 1794ರಲ್ಲಿ ಟಿಪ್ಪು ಸುಲ್ತಾನ್ ನಿರ್ಮಾಣ ಮಾಡಿದರು. ಈ ಜಮಲಾಬಾದ್ ಎಂದರೆ ಏನು? ಇವರ ತಾಯಿಯ ಹೆಸರು ಜಮಲಾಬಾದ್ ಎಂದು. ಇದನ್ನು ಜಮಲಾಬಾದ್ ಕೋಟೆ ಎಂದು ಹೇಳ್ತಾರೆ, ಇಲ್ಲದ್ರೆ ಗಡಾಯಿಕಲ್ಲು ಎಂದು ಹೇಳ್ತಾರೆ. ಈ ಕೋಟೆಯನ್ನು ಯಾಕೆ ನಿರ್ಮಾಣ ಮಾಡಿದರೆ? ಕಾವಲು ಗೋಪುರವಾಗಿ ನಿರ್ಮಾಣ ಮಾಡಿದರೆ. ಇದಕ್ಕೆ ಸ್ಟೆಪ್ ಎಷ್ಟುಂಟು? 1876 ಸ್ಟೆಪ್ ಉಂಟು ಈ ಕೋಟೆಗೆ. ಈ ಪ್ಲೇಸ್ ಎಷ್ಟು ಗಂಟೆಗೆ ಓಪನ್ ಆಗುತ್ತದೆ? ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಸಂಜೆ 4 ಗಂಟೆಗೆ ಕ್ಲೋಸ್ ಆಗ್ತದೆ. ಇದೊಂದು ಟ್ರಕ್ಕಿಂಗ್ ಪ್ಲೇಸ್ ಈ ಜಮಲಾಬಾದ್ ಕೋಟೆ, ಇಲ್ಲದ್ರೆ ಗಡಾಯಿಕಲ್ಲು. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಬೆಳ್ತಂಗಡಿ ಎಂಬ ಪ್ಲೇಸ್ ಅಲ್ಲಿ ಇರುವ ಒಂದು ಟೂರಿಸಂ ಪ್ಲೇಸ್ ಅನ್ನು ನಿಮಗೆ ಪರಿಚಯ ಮಾಡಿಕೊಟ್ಟೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈ ಮಾಡಿ. ಟೈ ಮಾಡಿದ್ರೆ 7 ಗಂಟೆಗೆ ರೊಕ್ಕ ನಿಮ್ಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋ ಬೈ ಬೈ ಹೇಳ್ತಾ ನಾನು ನೋಡು ಗೈಸ್, ಬೈ ಬಾಯ್.